ಟಿ ರಾಮಕೃಷ್ಣ, ಪ್ರಧಾನ ಕಾರ್ಯದರ್ಶಿ ಆಗಿ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದು 2008ರಲ್ಲಿ ಸ್ಥಾಪನೆ ಆಯಿತು, ದೇವಾಲಯ ಸ್ಥಾಪನೆ ಆಯಿತು. ಹಿಂದೆ ಬಾಲಗಂಗಾಧರನಾಥ ಸ್ವಾಮೀಜಿಗಳು, ನಂಜವಧೂತ ಸ್ವಾಮಿಗಳು ಆಗಮಿಸಿ ದ್ವಾರಬಾಗಿಲು, ಗರ್ಭದ ಗುಡಿ ಸ್ಥಾಪನೆ ಮಾಡಿ, ತದನಂತರ ಎಲ್ಲ ರಾಜಕಾರಣಿಗಳು, ಈ ಕ್ಷೇತ್ರದ ಶಾಸಕರಾದ ದಿನೇಶ್ ಗುಂಡೂರಾವ್, ಸಪ್ತಗಿರಿ ಗೌಡರು, ಇತರೆ ಗಣ್ಯಾಧಿಗಣ್ಯಗಳು ಆಗಮಿಸಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಅವರು ಕಾರಣರಾಗಿದ್ದಾರೆ. ಅದೇ ರೀತಿ ಈ ದೇವಸ್ಥಾನ ಬೆಳೆಯಲು ನಮ್ಮ ಕಾರ್ಯಕಾರಿ ಸಮಿತಿ ಭಾಳ ಅಭಿವೃದ್ಧಿಗೆ ಕೈ ಜೋಡಿಸಿ ನಮ್ಮೊಳಗೆ ಎದ್ದು ಕಾಣಿಸ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣ ಈ ಸ್ಥಾಪಕರಾದ ನಮ್ಮ ತಂದೆಯವರಾದ ತಿಮ್ಮಯ್ಯ, ಸೋಮಣ್ಣನವರು ಹಾಗೂ ಕಲಾ ತಂಡ ನರಸರಾಜವರು ಹಾಗೂ ಮೇಸ್ತ್ರಿ ಲಿಂಗಪ್ಪನವರು ಮತ್ತು ಕೋನಪ್ಪನವರು ಇದಕ್ಕೆ ಕಾರಣಕರ್ತರಾಗಿರ್ತಾರೆ ಸ್ಥಾಪನೆಗೆ. ಇದೇ ತದನಂತರ ಈ ದೇವಾಲಯ ಅಭಿವೃದ್ಧಿಗೆ ಭಕ್ತಿ ಕೋಟಿ ಸಹಕಾರವನ್ನು ನೀಡಿ ಪ್ರತಿ ವರ್ಷವೂ ಶನೀಶ್ವರ ಜಯಂತಿಯನ್ನು ವಿಭಜನೆಯಿಂದ ನಡೆಸಿಕೊಟ್ಟು ಕೊಡ್ತಾ ಇದ್ದಾರೆ. ಬೆಳಗ್ಗೆ ಅಭಿಷೇಕ ಆಗಿದೆ. ತದನಂತರ ಇವತ್ತು ಬೆಳ್ಳಿ ಪ್ರಭಾವಳಿ ಸಮರ್ಪಣೆ ಆಗಿದೆ. ವಿಶೇಷ ಕಾರ್ಯಕ್ರಮ ಅದು. ಹಿಂದೆ ಬೆಳ್ಳಿ ಕವಚ, ಭಗವಂತನೇ ಬಂಗಾರದ ಪದಕ ಪ್ರತಿ ವರ್ಷವೂ ವಿಭಜನೆಯಿಂದ ಈ ಅಭಿವೃದ್ಧಿ ಆಗ್ತಾ ಇತ್ತು. ಇದರಲ್ಲಿ ದಿನೇಶ್ ಗುಂಡೂರಾವ್, PC ಮೋಹನ್, ಸಪ್ತಗಿರಿ ಗೌಡರು, ಅನೇಕ ಗಣ್ಯಾಧಿಗಣ್ಯಗಳು ಆಗಮಿಸಿದ್ದು. ಅಂದರೆ ಪ್ರತಿ ವರ್ಷವೂ ಭಕ್ತಿಪೂರ್ವಕವಾಗಿ ತನ್ನ ಮನ ಧನ ಸಹಾಯವನ್ನು ನೀಡಿ ಶನೇಶ್ವರ ಜಯಂತ್ಯೋತ್ಸವಕ್ಕೆ ಮೂಲ ಕಾರಣರು ಭಕ್ತರು. ಅವರ ಮೂಲ ಕಾರಣದಿಂದ ಈ ಶನೇಶ್ವರ ಜಯಂತಿ ಅತಿ ವೈಭವದಿಂದ ನಡೆಸಲು ಕಾರಣರಾಗಿದ್ದಾರೆ ಭಕ್ತರು. ಅವರಿಗೆ ದೇವಾಲಯ ವತಿಯಿಂದ ಉತ್ಪೂರ್ವಕವಾದ ವಂದನೆಗಳು, ಧನ್ಯವಾದಗಳನ್ನು ಈ ಮೂಲಕ ನಾನು ಸಲ್ಲಿಸುತ್ತಿದ್ದೇನೆ. ಪ್ರಭಾವಳಿಗೆ ಭಕ್ತರು ಹೆಚ್ಚಿನ ರೀತಿಯಲ್ಲಿ ಧನ ಸಹಾಯ ಮಾಡಿದ್ದಾರೆ. ಅವರಿಗೆ ಇಲ್ಲಿ ನಮಗೆ 21 ಲಕ್ಷ ವ್ಯವಸ್ಥೆ ಪ್ರಭಾವಳಿ ಆಗಿದೆ. ಭಕ್ತರಿಂದ 17-18 ಲಕ್ಷ ಸಹಾಯ ಮಾಡಿದ್ದಾರೆ. ಅವರಿಗೆ ನನಗೆ ಧನ್ಯವಾದಗಳು ಹಾಗೂ ಅದು ಭಕ್ತಿಪೂರ್ವಕವಾದ ವಂದನೆಗಳು. ಈ ದಂಡ ಸಮರ್ಪಣೆ ಆಗಲು ಮೂಲ ಕಾರಣ ಈ ದೇವಾಲಯ ಅರ್ಚಕರಾದ ಶ್ರೀನಿವಾಸ ಶಾಸ್ತ್ರಿಗಳಿಗೆ ಧನ್ಯವಾದಗಳನ್ನು, ಅವರ ತಂಡಕ್ಕೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವಿಶೇಷವಾಗಿ ಶನೇಶ್ವರ ಸ್ವಾಮಿ ಜಯಂತಿ ಪ್ರಯುಕ್ತವಾಗಿ, ಅಂದರೆ ಶನಿ ಪರಮಾತ್ಮ ಹುಟ್ಟಿದಬ್ಬ ಸಲುವಾಗಿ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಮಾಡ್ತಕ್ಕಂತಹ ಪ್ರಭಾವಳಿ ಸಮೇತವಾಗಿ ರತ್ನ ಖಚಿತವಾಗಿರ್ತಕ್ಕ ಬ್ರಹ್ಮದಂಡ ಸಮರ್ಪಣೆ ಮಾಡಿದ್ದೇವೆ. ಸ್ವಾಮಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಇಷ್ಟವಾದ ಧರ್ಮದಂಡ. ಹಾಗಾಗಿ ಎಲ್ಲ ಭಕ್ತಾದಿಗಳು ಬಂದು ಈ ದಿವ್ಯ ಕ್ಷೇತ್ರದಲ್ಲಿ ಸ್ವಾಮಿ ದರ್ಶನ ಮಾಡಿಕೊಂಡು ಅನುಗ್ರಹ ಪಡೆಯಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಶುಭಂ, ಒಳ್ಳೆಯದಾಗಲಿ. ಇವತ್ತಿನ ವಿಶೇಷ ಏನು ಅಂದರೆ, ಐತಿಹಾಸಿಕ ಕರಗ ಏನು ಮಹೋತ್ಸವ ನಡೆಯುತ್ತೆ ಅದನ್ನ ಒತ್ತಿದ್ದಂಥ ಜ್ಞಾನೇಂದ್ರ ಅವರು ಸಹ ಈ ದೇವಾಲಯಕ್ಕೆ ಭೇಟಿ ಕೊಟ್ಟರು. ನಮಗೂ ಭಾಳ ಸಂತೋಷ. ಹಾಗೆ ಇದು 56ನೇ ಇಸ್ವಿನಲ್ಲಿ ಇದು ರಾಮಕೃಷ್ಣ ಭಜನಾ ಮಂದಿರ ಮತ್ತು ಶನಿದೇವರ ದೇವಾಲಯ ಅಂತ ಸ್ಥಾಪನೆ ಆಗಿ ನಾವು 2008ರಲ್ಲಿ ಒಂದು ವಿಗ್ರಹ ಮುಖೇನ ಈ ದೇವಾಲಯ ಸ್ಥಾಪನೆ ಮಾಡಿದ್ದೀವಿ. ಹಿಂದೆ ಯಾರ್ಯಾರು ನಮ್ಮ ಹಿರಿಯರಿದ್ದರು ಅವರೆಲ್ಲ ಇದಕ್ಕೆ ಕಾರಣಕ್ಕೆ ಅವರು ನಮಗೆ ಪ್ರೇರಣೆ ಕೊಟ್ಟು ಅವ್ರ ಮಕ್ಕಳುಗಳು ಮೊಮ್ಮಕ್ಕಳುಗಳು ಇವತ್ತು ಅದನ್ನು ಮುಂದುವರಿಸ್ಕೊಂಡು ಸೇವೆನ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಬೆಳಗ್ಗೆ ಬೆಳ್ಳಿ ಪ್ರಭಾವಳಿ ಸಮರ್ಪಣೆ ಆಗಿದೆ. ಈಗ ಹೋಮ ನಡೀತಾ ಇದೆ. ಹೋಮ ನಂತರ ಅನ್ನದಾನ ಇದೆ. ಸಾಯಂಕಾಲ ಪಲ್ಲಕ್ಕಿ ಉತ್ಸವ ಇದೆ. ಅದಕ್ಕೆ ಚಂಡೆ ವಾದ್ಯ ಹಾಗೆ ವಾಲಗ ಸಮೇತ ಸ್ವಾಮಿಯನ್ನು ಈ ಮುಖ್ಯ ಬೀದಿಗಳಲ್ಲಿ ನಾವು ಮೆರವಣಿಗೆ ಮಾಡ್ತೀವಿ.